ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. Today's class will discuss about 5 senses, relating to 5 senses. ಪಂಚೇಂದ್ರಿಯಗಳು. ನೋಡಿ, I am explaining both Kannada and English. Don't forget to click the bell icon. Please subscribe my channel. ಪಂಚೇಂದ್ರಿಯಗಳು. Learn Kannada through English channel. ಪಂಚೇಂದ್ರಿಯಗಳು means 5 senses. Pancha means 5, indriyaಗಳು means like parts. Okay, 5 senses. The 5 senses are, first I am explaining Kannada. ಪಂಚೇಂದ್ರಿಯಗಳು ಎಂದರೆ, ಇದು ಸೈನ್ಸ್ಗೆ ಕೂಡ ಹೆಲ್ಪ್ ಆಗ್ತದೆ ಸಾಧಾರಣವಾಗಿ. ಎಂದರೆ ಕಣ್ಣು, ಮೂಗು, ಕಿವಿ, ನಾಲಿಗೆ ಹಾಗೂ ಚರ್ಮ. Okay. The 5 senses are eyes, nose, ears, tongue, skin. Okay. Kannu means eye, nose, ear, tongue and skin. Yes. What are the uses? First one, ಕಣ್ಣು. ಎಲ್ರಿಗೂ ಗೊತ್ತಿದೆ ಕಣ್ಣು ಅಂದ್ರೆ ಏನು? ದೃಷ್ಟಿ ಅಲ್ವಾ? ಕಣ್ಣು ಅಂದ್ರೆ ದೃಷ್ಟಿ, ಅಂದ್ರೆ ನಾವು ನೋಡ್ಬೋದು. ಕಣ್ಣುಗಳಿಂದ ರೂಪವನ್ನು ಗ್ರಹಿಸಬಹುದು. ಓಕೆ, ಕಣ್ಣುಗಳಿಂದ ರೂಪವನ್ನು ಗ್ರಹಿಸಬಹುದು. ಕಣ್ಣುಗಳಿಂದ ನಾವು ಏನ್ ಮಾಡ್ಬೋದು? ಬ್ಯೂಟಿಫುಲ್ ಇದೆಯಾ, ಬ್ಯೂಟಿಫುಲ್ ಇಲ್ವಾ, ಈ ತರ ನಾವು ಕಣ್ಣುಗಳಿಂದ ಐಡೆಂಟಿಫೈ ಮಾಡ್ಬೋದಲ್ವಾ? ಪರ್ಸೀವ್ಸ್. ಎಸ್, ಕಣ್ಣುಗಳಿಂದ ನಾವು ರೂಪವನ್ನು ಗ್ರಹಿಸಬಹುದು. ಅಂದ್ರೆ ವಿ ಸಿ ವಿತ್ ಅವರ್ ಐಸ್. ಸೆಕೆಂಡ್ ಒನ್, ಕಿವಿಗಳಿಂದ ನಾವು ಏನ್ ಮಾಡ್ಬೋದು? ಶಬ್ದವನ್ನು, ಕಿವಿ ಏನ್ ಮಾಡ್ತದೆ? ಶಬ್ದವನ್ನು ಗ್ರಹಿಸುತ್ತದೆ. ಕಿವಿ ಶಬ್ದವನ್ನು ಗ್ರಹಿಸುತ್ತದೆ. ಕಿವಿಗಳು ಶಬ್ದವನ್ನು ಗ್ರಹಿಸುತ್ತದೆ. ಪರ್ಸೀವ್ ಸೌಂಡ್. ಸೌಂಡ್ ಅಲ್ವಾ? ಕಿವಿ ಯಾವುದಕ್ಕೆ? ಸೌಂಡ್ ಅನ್ನು ಪರ್ಸೀವ್ಸ್ ಮಾಡಲಿಕ್ಕೆ, ಗ್ರಹಿಸ್ಲಿಕ್ಕೆ. ಗ್ರಹಿಸು ಅಂದ್ರೆ ಪರ್ಸೀವ್ಸ್. ಎಸ್. ಕಣ್ಣುಗಳಿಂದ ರೂಪವನ್ನು ಗ್ರಹಿಸಬಹುದು. ಕಿವಿ ಶಬ್ದವನ್ನು ಗ್ರಹಿಸುತ್ತದೆ. ಎಸ್. ನೆಕ್ಸ್ಟ್, ದ ಥರ್ಡ್ ಒನ್ ಈಸ್ ನಾಲಿಗೆ, ಟಂಗ್. ಎಸ್, ನಾಲಿಗೆ, ಅಂದ್ರೆ ಟಂಗ್ ಅಲ್ವಾ? ಎಸ್. ನಾಲಿಗೆ ರುಚಿಯನ್ನು ಗ್ರಹಿಸುತ್ತದೆ. ರುಚಿ ಮೀನ್ಸ್ ಟೇಸ್ಟ್ ಅಲ್ವಾ? ಎಸ್. ಪರ್ಸೀವ್ಸ್ ಟೇಸ್ಟ್. ನೆಕ್ಸ್ಟ್, ಫೋರ್ತ್ ಒನ್, ಮೂಗು, ನೋಸ್,
ಮೂಗು ವಾಸನೆಯನ್ನು ಗ್ರಹಿಸುತ್ತದೆ. ವಾಸನೆಯನ್ನು ಗ್ರಹಿಸುತ್ತದೆ ಅಂದರೆ ಪರ್ಸೀವ್ಸ್ ಸ್ಮೆಲ್. ನಾಲಿಗೆ ರುಚಿಯನ್ನು ಗ್ರಹಿಸುತ್ತದೆ, ಮೂಗು ವಾಸನೆಯನ್ನು ಗ್ರಹಿಸುತ್ತದೆ. ನಾಲಿಗೆ ಪರ್ಸೀವ್ಸ್ ಟೇಸ್ಟ್, ಟಂಗ್ ಪರ್ಸೀವ್ಸ್ ಟೇಸ್ಟ್, ನೋಸ್ ಪರ್ಸೀವ್ಸ್ ಸ್ಮೆಲ್. ಎಸ್, ನೆಕ್ಸ್ಟ್ ದ ಲಾಸ್ಟ್ ಒನ್, ಫಿಫ್ತ್ ಒನ್. ಇದು ಸೆನ್ಸಸ್ ಅನ್ನು ಐಡೆಂಟಿಫೈ ಮಾಡೋದನ್ನು ನಾವು ಪಂಚೇಂದ್ರಿಯಗಳಲ್ಲಿ ಅಲ್ವಾ ಸೆನ್ಸಸ್ಗಳನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ದ ಫಿಫ್ತ್ ಒನ್, ಸೆನ್ಸಸ್ಗಳನ್ನು ಮಾತ್ರ ಐಡೆಂಟಿಫೈ ಮಾಡುವ ಇಂದ್ರಿಯಗಳು ನಾವು ಪಂಚೇಂದ್ರಿಯಗಳು. 5 ಇಂದ್ರಿಯಗಳಿದೆ, ಸೆನ್ಸ್ಗಳನ್ನು ಮಾತ್ರ ನಾವು ಐಡೆಂಟಿಫೈ ಮಾಡ್ತದೆ. ಇದು ಈ ಪಾರ್ಟ್ಸ್ಗಳು. ಚರ್ಮ ಅಂದರೆ ಸ್ಕಿನ್ ಪರ್ಸೀವ್ಸ್. ಟಚ್ ಅಂದರೆ ಕಿವಿ ಪರ್ಸೀವ್ಸ್ ಸೌಂಡ್, ನಾಲಿಗೆ ಪರ್ಸೀವ್ಸ್ ಟೇಸ್ಟ್, ಮೂಗು ಪರ್ಸೀವ್ಸ್ ಸ್ಮೆಲ್, ಚರ್ಮ ಪರ್ಸೀವ್ಸ್ ಟಚ್, ಕಣ್ಣು ಪರ್ಸೀವ್ಸ್ sight, like we see with our eyes. We have to identify the beautiful or not, like that. Yes, ಕಣ್ಣುಗಳಿಂದ ರೂಪವನ್ನು ಗ್ರಹಿಸಬಹುದು, ಕಿವಿ ಶಬ್ದವನ್ನು ಗ್ರಹಿಸುತ್ತದೆ, ನಾಲಿಗೆ ರುಚಿಯನ್ನು ಗ್ರಹಿಸುತ್ತದೆ, ಮೂಗು ವಾಸನೆಯನ್ನು ಗ್ರಹಿಸುತ್ತದೆ, ಚರ್ಮ ಪರ್ಸೀವ್ಸ್ ಟಚ್ ಅಂದರೆ ಸ್ಪರ್ಶವನ್ನು ಗ್ರಹಿಸುತ್ತದೆ. ಸ್ಪರ್ಶವನ್ನು ಸ ಅಂಡರ್ ದಟ್ ಪಾ ಕಾನ್ಸೋನೆಂಟ್, ಶ ಆಫ್ಟರ್ ದಟ್ ಅರ್ಕ ಒತ್ತು, ಸ್ಪರ್ಶ ರ ಪ್ರೊನೌನ್ಸಿಯೇಷನ್ ಹಿಯರ್. ಆಫ್ಟರ್ ಅರ್ಕ ಒತ್ತು ಬಿಫೋರ್ ಕ್ಯಾರೆಕ್ಟರ್, ಬಿಫೋರ್ ಯು ಹ್ಯಾವ್ ಟು ಪ್ರೊನೌನ್ಸ್ ರ. ಸ್ಪರ್ಶವನ್ನು ಗ್ರಹಿಸುತ್ತದೆ. ಎಸ್, ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಯೂಟ್ಯೂಬನ್ನು ನೀವು ಆದಷ್ಟು ಶೇರ್ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಅದು ಸಿಗ್ತದೆ, ಯೂಸ್ಫುಲ್ ಆಗಲಿ ಅಂತ ಇಂಟೆನ್ಷನ್. ನೀವು ಆದಷ್ಟು ಕನ್ನಡವನ್ನು ಇಂಗ್ಲೀಷ್ ಮೂಲಕ ಕಲೀಲಿ ಅನ್ನುವ ಉದ್ದೇಶ ಇದು. ನೀವೆಲ್ಲ ಕಲೀರಿ ಅನ್ನುವ ಉದ್ದೇಶ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂಬಿದ್ದೇನೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.